ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನಲಿಗೆ ಸ್ವಾಗತ. ಇವತ್ತು ಕೆಲವೊಂದು ಚಾಪ್ಟರ್ಸ್ಗಳ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನಾನಿಲ್ಲಿ ಕಲೆಕ್ಟ್ ಮಾಡಿದ್ದೇನೆ. ಸೊ ಡಿಸ್ಕಸ್ ಮಾಡ್ಕೊಂಡು ಹೋಗುವ. ಏಪ್ರಿಲ್ 2019ನಲ್ಲಿ ಬಂದಂತಹ ಕ್ವಶನ್, ಅಂಡರ್ ವಾಟ್ ಕಂಡೀಷನ್ ಲ್ಯಾಕ್ಟಿಕ್ ಆಸಿಡ್ ಈಸ್ ಪ್ರೊಡ್ಯೂಸ್ಡ್ ಇನ್ ದಿ ಮಸಲ್ ಸೆಲ್ಸ್. 1 ಮಾರ್ಕಿಗೆ ಇದನ್ನು ಕೇಳಿದರು. ಲ್ಯಾಕ್ಟಿಕ್ ಆಸಿಡ್ ಈಸ್ ಪ್ರೊಡ್ಯೂಸ್ಡ್ when there is lack of oxygen in the muscle cells. Second question, explain the process of translocation of food materials in plants. 2 marks ಕೇಳಿರುವಂಥದ್ದು. Translocation of food materials occurs in the phloem tissue of plants. This process takes place in the sieve tubes with the help of adjacent companion cells, both in upward and downward directions. Third point, this process is achieved by osmotic pressure. ಅಥವಾ explain the process of digestion in the small intestine of man. 2 ಮಾರ್ಕ್ಸಿಗೆ ಕೇಳಿರುವಂಥದ್ದು. First point, small intestine is the site of complete digestion of proteins, carbohydrates and fats. Enzymes in the intestinal juice convert proteins into amino acids, complex carbohydrates into glucose and fats into fatty acids and glycerol. Digested food is absorbed by the villi present in the walls of intestine. Next question, draw the diagram showing the sectional view of the human heart. Label the following parts. 3 marks ಇದನ್ನು ಕೇಳಿದ್ದಾರೆ. First one, aorta. Second one, chamber of heart that receives deoxygenated blood. ಇದೊಂದು ಇಂಪಾರ್ಟೆಂಟ್ ಡಯಾಗ್ರಾಮ್ ಆಗಿರ್ತಾರೆ. ಇದು ಮತ್ತು ಹ್ಯೂಮನ್ ಬ್ರೈನ್ ಡಯಾಗ್ರಾಮ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಜೂನ್ 2019ನಲ್ಲಿ ಕೇಳಿದಂತಹ ಪ್ರಶ್ನೆ, ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಡೈಜೆಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್ ಈಸ್. ಆನ್ಸರ್ ಈಸ್ ಆಸಿಡಿಕ್ ಫುಡ್ ಈಸ್ ಮೇಡ್ ಆಲ್ಕಲೈನ್ ಬೈ ಬೈಲ್ ಜ್ಯೂಸ್. ಇದೊಂದು MCQ ಕ್ವಶನ್ ಆಗಿರ್ತದೆ. ಇದರೊಂದಿಗೆ ಕ್ವಿಕ್ ಆಗಿ ನಿಮ್ಮ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡ್ಕೊಂಡು ಹೋಗಿ. ನೇಮ್ ದಿ ಪ್ರಾಡಕ್ಟ್ಸ್ ಆಫ್ ಎನರೋಬಿಕ್ ರೆಸ್ಪಿರೇಷನ್. ಇಥನಾಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆರ್ ದಿ ಪ್ರಾಡಕ್ಟ್ಸ್ ಆಫ್ ಎನರೋಬಿಕ್ ರೆಸ್ಪಿರೇಷನ್. ಥರ್ಡ್ ಕ್ವಶನ್, ಡ್ರಾ ದಿ ಡಯಾಗ್ರಾಮ್ ಶೋಯಿಂಗ್ ಓಪನ್ಡ್ ಸ್ಟೊಮ್ಯಾಟಾ. ಲೇಬಲ್ ದಿ ಫಾಲೋವಿಂಗ್ ಪಾರ್ಟ್ಸ್. ಫಸ್ಟ್ ಒನ್, ಗಾರ್ಡ್ ಸೆಲ್ಸ್ ಆ್ಯಂಡ್ ಸೆಕೆಂಡ್ ಸ್ಟೊಮ್ಯಾಟಲ್ ಪೋರ್. ಈ ಡಯಾಗ್ರಾಮ್ಸ್ಗಳನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿ ನೀಟಾಗಿ. ತುಂಬ ದೊಡ್ಡ ಡಯಾಗ್ರಾಮ್ ಕೂಡ ಅಲ್ಲ, ತುಂಬ ಸಣ್ಣ ಡಯಾಗ್ರಾಮ್ ಕೂಡ ಅಲ್ಲ, ಮಾಡರೇಟ್ ಸೈಜ್ನಲ್ಲಿ ಡಯಾಗ್ರಾಮನ್ನು ಡ್ರಾ ಮಾಡಿ ಮತ್ತು ನೀಟಾಗಿ ಲೇಬಲ್ ಮಾಡಿ. ಯಾವುದೇ ರೀತಿಯಾದ ಚಿತ್ತೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಫೋರ್ತ್ ಒನ್, ಡಯಾಗ್ರಾಮ್ಸ್ ಗಿವನ್ ಬಿಲೋ ರೆಪ್ರೆಸೆಂಟ್ ಹಾರ್ಟ್ಸ್ ಆಫ್ 3 ಡಿಫರೆಂಟ್ ಅನಿಮಲ್ಸ್. ಅಬ್ಸರ್ವ್ ಇಟ್ ಆ್ಯಂಡ್ ಆನ್ಸರ್ ದಿ ಕ್ವಶನ್. ಫಸ್ಟ್ ಒನ್, ಸೆಕೆಂಡ್ ಒನ್ ಮತ್ತು ಥರ್ಡ್ ಒನ್ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಅಮಂಗ್ ದೀಸ್ ವಿಚ್ ಹಾರ್ಟ್ ಈಸ್ ಹೆಲ್ಪ್ಫುಲ್ ಟು ದಿ ಅನಿಮಲ್ಸ್ ದ್ಯಾಟ್ ರಿಕ್ವೈರ್ ಮೋರ್ ಎನರ್ಜಿ. ವೈ? 2 ಮಾರ್ಕ್ಸಿಗೆ ಕೇಳಿರುವಂಥದ್ದು. ದಟ್ ಈಸ್ ಹಾರ್ಟ್ 2 ಅಂದರೆ ಸೆಕೆಂಡ್ನಲ್ಲಿ ಮೆನ್ಷನ್ ಮಾಡಿರುವಂತಹ ಹಾರ್ಟ್. ವೈ ಇಟ್ ಈಸ್ ಸೊ? ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ವಿಲ್ ನಾಟ್ ಮಿಕ್ಸ್ ಟುಗೆದರ್. ಎಫಿಷಿಯಂಟ್ ಸಪ್ಲೈ ಆಫ್ ಆಕ್ಸಿಜನ್ ಟು ದಿ ಬಾಡಿ. ಹೆಲ್ಪ್ಫುಲ್ ಟು ಮೇಂಟೈನ್ ಬಾಡಿ ಟೆಂಪರೇಚರ್. ಆರ್ ಇನ್ನೊಂದು ಕ್ವಶನನ್ನು ಕೇಳಿದ್ದಾರೆ. ದ ಅಪ್ರಾಕ್ಸಿಮೇಟ್ ಲೆಂತ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಆಫ್ ಅನಿಮಲ್ಸ್ X and Y are given in the table. Observe it and answer. Animal X, 20 to 40 feet approximate length of small intestine. ಅದೇ ರೀತಿಯಲ್ಲಿ Y ಎಂಬ ಎನಿಮಲ್ನ ಸ್ಮಾಲ್ ಇಂಟೆಸ್ಟೈನ್ನ ಅಪ್ರಾಕ್ಸಿಮೇಟ್ ಲೆಂತನ್ನು ಕೊಟ್ಟಿದ್ದಾರೆ 5 to 8 feet. ಐಡೆಂಟಿಫೈ ದಿ ಹರ್ಬಿವೋರಸ್ ಆ್ಯಂಡ್ ಕಾರ್ನಿವೋರಸ್ ಅನಿಮಲ್ಸ್ ಇನ್ ದಿ ಟೇಬಲ್ ಆ್ಯಂಡ್ ಸಪೋರ್ಟ್ ಯುವರ್ ಡಿಸಿಷನ್ ವಿತ್ ಸೈಂಟಿಫಿಕ್ ರೀಸನ್ಸ್. ಇದರಲ್ಲಿ ಯಾವುದು ಹರ್ಬಿವೋರಸ್ ಮತ್ತು ಕಾರ್ನಿವೋರಸ್ ಅಂತ ಹೇಳಬೇಕು ಮತ್ತು ಅದಕ್ಕೆ ಸೈಂಟಿಫಿಕ್ ರೀಸನ್ಸ್ಗಳನ್ನು ಕೊಡಬೇಕು. Animal X is herbivorous and animal Y is carnivorous. What is the reason? The small intestine is longer in herbivores than in carnivores because herbivores consume plant which is full of cellulose and the digestion of cellulose takes a long time. Herbivores need a longer small intestine to allow cellulose to be digested. Cellulose digest ಆಗಬೇಕಾದ್ರೆ ಅವುಗಳಲ್ಲಿ ತುಂಬ ಉದ್ದವಾದ ಇಂಟೆಸ್ಟೈನ್ ಬೇಕಾಗ್ತದೆ. ಹಾಗಾಗಿ ಹರ್ಬಿವೋರ್ಸ್ಗಳಲ್ಲಿ ಇಂಟೆಸ್ಟೈನ್, ಅದರಲ್ಲೂ ಸ್ಮಾಲ್ ಇಂಟೆಸ್ಟೈನ್ ತುಂಬ ಉದ್ದವಾಗಿರ್ತದೆ. ವೆರಾಸ್ ಮೀಟ್ ಈಸ್ ಈಸಿಯರ್ ಟು ಡೈಜೆಸ್ಟ್, ಹೆನ್ಸ್ ಕಾರ್ನಿವೋರ್ಸ್ ಹ್ಯಾವ್ ಶಾರ್ಟರ್ ಸ್ಮಾಲ್ ಇಂಟೆಸ್ಟೈನ್.
ಏಪ್ರಿಲ್ 2020 ಕೇಳಿರುವಂತಹ ಕ್ವಶನ್. ದ ರೇಟ್ ಆಫ್ ಬ್ರೀದಿಂಗ್ ಇನ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಈಸ್ ಮಚ್ ಫಾಸ್ಟರ್ ದ್ಯಾನ್ ದ್ಯಾಟ್ ಸೀನ್ ಇನ್ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್. ವೈ? Aquatic organisms like fishes obtain oxygen from water present in dissolved state through their gills. Since the amount of dissolved oxygen is fairly low as compared to the amount of oxygen in the air, the rate of breathing in aquatic organisms is much faster than that seen in terrestrial organisms. The body temperature of frogs and lizards depend on temperature in the environment. Justify. Both frogs and lizards have 3-chambered heart. Oxygenated and deoxygenated blood mix in the heart. Production of energy becomes slightly less. This energy cannot be used for maintaining constant temperature. Third one, draw the diagram. Heart diagram ಅನ್ನು ಇಲ್ಲಿ ಕೂಡ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಸೆಪ್ಟೆಂಬರ್ 2020 ಬಂದಿರುವಂತಹ ಕ್ವಶನ್ಸ್. The site of complete digestion of carbohydrates, proteins and fats is small intestine. Eating chapati by chewing it very slowly tastes sweeter. Why? When chapati is chewed for some time, it tastes sweeter because the saliva produced by the salivary glands consists of enzyme called amylase. This enzyme converts the starch content, carbohydrate present in the chapati into sugar. ಇಂತಹ ಗಿವ್ ರೀಸನ್ಸ್ ಟೈಪ್ ಆಫ್ ಕ್ವಶನ್ಸ್ಗಳನ್ನು ಕಾನ್ಸಂಟ್ರೇಟ್ ಮಾಡಿ ಮತ್ತು ಇಂತಹ ಇಂಪಾರ್ಟೆಂಟ್ ಗಿವ್ ರೀಸನ್ ಟೈಪ್ ಆಫ್ ಕ್ವಶನ್ಸ್ಗಳ PDF ಅನ್ನು ನಾನು SSLC ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳೆಂಬ ವಿಡಿಯೋದಲ್ಲಿ ಹಾಕಿದ್ದೇನೆ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೇನೆ, ಸೊ ಅದನ್ನು ನೋಡ್ಕೊಳ್ಳಿ. ಮತ್ತು ಇಲ್ಲಿಯವರೆಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದಕ್ಕೆ ಮರಿಬೇಡಿ, ಯಾಕಂದರೆ ಇದರಿಂದಾಗಿ ನಾನು ನೆಕ್ಸ್ಟ್ ಮಾಡುವಂಥ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ನಿಮಗೆ ಬರ್ತದೆ. ಈಗ ಥರ್ಡ್ ಕ್ವಶನ್ ಅನ್ನು ನೋಡುವ. ಹೌ ಆರ್ ದಿ ಫಂಕ್ಷನ್ಸ್ ಆಫ್ ಆರ್ಟರೀಸ್, ವೇನ್ಸ್ ಆ್ಯಂಡ್ ಕ್ಯಾಪಿಲರೀಸ್ ಆರ್ ಇಂಟರ್ ರಿಲೇಟೆಡ್ ಇನ್ ದಿ ಸರ್ಕ್ಯುಲೇಷನ್ ಆಫ್ ಬ್ಲಡ್? Arteries carry blood away from the heart to various organs of the body. On reaching an organ or tissue, the artery divides into smaller and smaller vessels to bring the blood in contact with all the individual cells. Exchange of material between the blood and surrounding takes place across the thin wall of smallest vessels, the capillaries. The capillaries then join together to form veins. Veins convey the blood away from the organ or tissue. Veins collect the blood from different organs and bring it back to the heart. How does transportation of water takes place over the heights in a plant? At the roots, cells in contact with the soil actively takes up ion. This creates a difference in the concentration of these ions between the root and the soil. Water moves into the root from the soil to eliminate this difference. There is a steady movement of water into root xylem, creating a column of water that is steadily pushed upwards. Evaporation of water molecules from the stomata of leaves due to transpiration creates a suction which pulls water from xylem cells of root. July 2021 MCQ based question idu. The blood vessels that carry blood from all parts of the human body to the heart are veins. Plants can get rid of excess of water by this process, that is transpiration. The blood vessels that carry deoxygenated blood from the heart to the lungs in the human body are pulmonary arteries. Second question. The transport of soluble products of photosynthesis in plants is translocation. ಇದರೊಂದಿಗೆ ನೀವು ಇದರ ಡೆಫಿನೇಷನ್ಸ್ಗಳನ್ನು ಕೂಡ ನೋಡ್ಕೊಳ್ಳಿ. ಆಗ MCQಸ್ಗೂ ಪ್ರಾಕ್ಟೀಸ್ ಮಾಡಿದಾಗ ಆಗ್ತದೆ, ಪ್ಲಸ್ ನಿಮ್ಮ ಡೆಫಿನೇಷನ್ಸ್ಗಳಿಗೂ ಪ್ರಾಕ್ಟೀಸ್ ಮಾಡಿದಾಗ ಆಗ್ತದೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಗಿವ್ ರೀಸನ್ ಟೈಪ್ ಆಫ್ ಕ್ವಶನ್ಸ್ಗಳಿಗೆ ಕಾನ್ಸಂಟ್ರೇಟ್ ಮಾಡಿ ಮತ್ತು ಡಯಾಗ್ರಾಮ್ಸ್ಗಳನ್ನು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಏಪ್ರಿಲ್ 2022 ಬಂದಂತಹ ಕ್ವಶನ್. ಗಿವ್ ರೀಸನ್. ವೆಂಟ್ರಿಕಲ್ಸ್ ಆಫ್ ದಿ ಹ್ಯೂಮನ್ ಹಾರ್ಟ್ ಹ್ಯಾವ್ ದಿ ಥಿಕ್ ವಾಲ್. ಯಾಕೆ? Since ventricles have to pump blood into various organs. Second question. It is necessary to separate oxygenated and deoxygenated blood in mammals and birds.
Answer: since they need more energy to maintain their body temperature constant. Second question: which molecule is formed during the first step of cellular respiration by the breakdown of glucose molecule in cytoplasm? Mention the types of respiration and write any two differences between them. ಮೊದಲನೆಯ ಕ್ವಶನಿಗೆ ಆನ್ಸರ್ ಪೈರುವೇಟ್ ಮತ್ತು ಟೈಪ್ಸ್ ಆಫ್ ರೆಸ್ಪಿರೇಷನ್ ಏರೋಬಿಕ್ ರೆಸ್ಪಿರೇಷನ್ ಮತ್ತು ಎನರೋಬಿಕ್ ರೆಸ್ಪಿರೇಷನ್. ಅದರ ಡಿಫರೆನ್ಸಸ್ಗಳು ಇದನ್ನು ನೋಡ್ಕೊಳ್ಳಿ ನೀವು. Which are the factors essential for photosynthesis? Mention the events that occur during the process and represent this process by balanced chemical equation. ಯಾವಾಗಲೂ ನೆನಪಿಟ್ಕೊಳ್ಳಿ, ಈಕ್ವೇಷನ್ಸ್ಗಳನ್ನು ಬರೆಯುವಾಗ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್ಗಳನ್ನೇ ಬರೀರಿ. ಫ್ಯಾಕ್ಟರ್ಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್ ಮತ್ತು ಈವೆಂಟ್ಸ್ ದಟ್ ಆಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್, ಈ ಎರಡನ್ನೂ ಕೂಡ ನೋಡ್ಕೊಳ್ಳಿ. ವಿಡಿಯೋವನ್ನು ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. ಇದರ PDF ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಪ್ಲೋಡ್ ಮಾಡ್ತೇನೆ, ಸ್ವಲ್ಪ ಲೇಟ್ ಆಗಬಹುದು. ಜೂನ್ 2022 ಅಲ್ಲಿ ಕೇಳಿದಂತಹ ಕ್ವಶನ್. ಇನ್ ಪ್ಲಾಂಟ್ಸ್ ದ ಮೇಜರ್ ಫಂಕ್ಷನ್ ಆಫ್ xylem ಈಸ್ ದಿ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್. Draw the diagram showing the structure of human excretory system and label ureter. ಈ ಡಯಾಗ್ರಾಮನ್ನು ಕೂಡ ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ಥರ್ಡ್ ಒನ್, ಎಕ್ಸ್ಪ್ಲೇನ್ ದಿ ಸ್ಟೇಜಸ್ ಆಫ್ ಡಬಲ್ ಸರ್ಕ್ಯುಲೇಷನ್ ಆಫ್ ದಿ ಬ್ಲಡ್ ಇನ್ ಹ್ಯೂಮನ್ಸ್. Transportation of blood in heart. Oxygen-rich blood from the lungs comes to the left atrium. Second point, when the left atrium relaxes and contracts, then blood gets transferred to left ventricle. Third one, when the left ventricle contracts, the blood is pumped out to the body through aorta. Fourth one, deoxygenated blood comes from the body to the right atrium. Fifth one, as the right atrium contracts, the blood gets transferred to the right ventricle. Sixth one, on contraction of right ventricle, the blood go to the lungs for oxygenation. ಈ ಕ್ವಶನ್ ಆನ್ಸರ್ಸ್ಗಳಲ್ಲಿ ನೀವು ಒಂದು ವೇಳೆ ಆನ್ಸರ್ಸ್ಗಳನ್ನು ಆಲ್ರೆಡಿ ಪ್ರಿಪೇರ್ ಮಾಡಿದರೆ ನಿಮ್ಮ ಆನ್ಸರ್ಸ್ಗಳನ್ನು ನೀವು ಬರೀಬಹುದು. ಇದರ ಹೆಲ್ಪನ್ನು ನೀವು ತೆಗೆದುಕೊಳ್ಬಹುದಷ್ಟೇ. ನಿಮ್ಮ ಟೀಚರ್ಸ್ನವರು ಏನು ಸಜೆಸ್ಟ್ ಮಾಡಿರ್ತಾರೆ, ಯಾವ ಆನ್ಸರ್ಸ್ಗಳನ್ನು ಪ್ರಿಪೇರ್ ಮಾಡಿ ನಿಮ್ಗೆ ಕೊಟ್ಟಿರ್ತಾರೆ, ಅದನ್ನೇ ನೀವು ಬರ್ಕೊಳ್ಬಹುದು. ಇದು ಜಸ್ಟ್ ರಿವಿಷನ್ಗೋಸ್ಕರ ಇದನ್ನು ರೀಡ್ ಮಾಡ್ತಿದ್ದೆ ನಾನು. ಮೆನ್ಷನ್ ದಿ ಇವೆಂಟ್ಸ್ ದಟ್ ಆಕರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್ಸ್. ವಾಟ್ ಆರ್ ದಿ ಮೆಥಡ್ಸ್ ಯೂಸ್ಡ್ ಬೈ ಪ್ಲಾಂಟ್ಸ್ ಟು ಗೆಟ್ ರಿಡ್ ಆಫ್ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸ್? ಆನ್ಸರ್: events that occur during photosynthesis: absorption of sunlight by chlorophyll, conversion of light energy into chemical energy or decomposition of water into oxygen and hydrogen molecule, reduction of carbon dioxide into carbohydrate. Methods to get rid of excretory products in plants: excess of water removed by transpiration, remove oxygen and carbon dioxide gases through stomata, waste products and dead cells in vacuoles by shedding leaves or barks, resins and gums get stored in old xylem, diffusing certain wastes into surrounding soil. ಇನ್ನು ಏಪ್ರಿಲ್ 2023 ಕೇಳಿರುವಂತಹ ಕ್ವಶನ್. ಅಬ್ಸರ್ವ್ ದಿ ಗಿವನ್ ಬಿಲೋ ಫಿಗರ್ಸ್. ಈ ಫಿಗರ್ಸ್ಗಳನ್ನು ಅಬ್ಸರ್ವ್ ಮಾಡಿ. ಇದರಲ್ಲಿ ವಿಚ್ ಫಿಗರ್ ಇಂಡಿಕೇಟ್ಸ್ ದಿ ಮ್ಯಾಸಿವ್ ಅಮೌಂಟ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್? ವೈ? ನೇಮ್ ದಿ ಪಾರ್ಟ್ಸ್ ಎಕ್ಸ್ ಆ್ಯಂಡ್ ವೈ. ವಾಟ್ ಈಸ್ ದಿ ಫಂಕ್ಷನ್ ಆಫ್ ಅದರ್ ಪಾರ್ಟ್ ಎಕ್ಸ್? ಫಿಗರ್ 1ರಲ್ಲಿ ಅಮೌಂಟ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ತುಂಬ ಉಂಟು. ಆರ್ ಓಪನ್ ಸ್ಟೊಮ್ಯಾಟ ಇರುವಂತಹ ಕೇಸ್ನಲ್ಲಿ ಇಟ್ ಈಸ್ ಬಿಕಾಸ್ ದಿ ಸ್ಟೊಮ್ಯಾಟಲ್ ಪೋರ್ ಇಸ್ ಓಪನ್. ಪಾರ್ಟ್ಸ್ ಎಕ್ಸ್ ಮತ್ತು ವೈ ಯಾವುದಂದರೆ, ಒಂದು ಎಕ್ಸ್ ಇರುವಂಥದ್ದು ಗಾರ್ಡ್ ಸೆಲ್, ವೈ ಇರುವಂಥದ್ದು ಸ್ಟೊಮ್ಯಾಟಲ್ ಪೋರ್. ಆದಷ್ಟು ಟೈಮ್ ಸಿಕ್ಕಿದಷ್ಟು ನಿಮ್ಮ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿಗೆ ಅಂಡರ್ಲೈನ್ ಮಾಡಿ ನೀಟಾಗಿ ಬರೀರಿ. ಹೆಚ್ಚಿನ ಕಟ್ಗಳನ್ನು ಮಾಡಬೇಡಿ. ನಿಮ್ಮ ಇವ್ಯಾಲ್ಯುಯೇಟರ್ಸ್ಗೆ ನಿಮ್ಮ ಆನ್ಸರ್ ಶೀಟನ್ನು ನೋಡಿ ತುಂಬ ಖುಷಿಯಾಗುವ ರೀತಿಯಲ್ಲಿ ನಿಮ್ಮ ಆನ್ಸರ್ಸ್ಗಳನ್ನು ಪ್ರೆಸೆಂಟ್ ಮಾಡಿ. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೈನ್ ದಿ ಡೈಜೆಷನ್ ಆಫ್ ಫುಡ್ ಮೆಟೀರಿಯಲ್ಸ್ ಇನ್ ಸ್ಟಮಕ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್. ಸ್ಟಮಕ್: gastric glands present in the wall of the stomach release hydrochloric acid, pepsin and mucus. Hydrochloric acid creates an acidic medium which facilitates the action of pepsin. Third point, pepsin digests protein. Digestion of food materials by the small intestine. It receives pancreatic juice and bile juice. Bile juice makes the food alkaline. Bile salts emulsify the fats in the small intestine.
Trypsin present in pancreatic juice helps to digest the proteins. Lipase breaks down the emulsified fats. Enzymes present in the small intestinal juice convert proteins into amino acids, complex carbohydrates into glucose, and fats into fatty acids and glycerol. Third question. Explain the role of xylem and phloem tissues in the transportation of materials in plants. Xylem, water conducting tissue. ಈ ಕಂಪ್ಲೀಟ್ ಎಕ್ಸ್ಪ್ಲನೇಷನನ್ನು ಓದ್ಕೊಳ್ಳಿ. ಫ್ಲೋಯಮ್, ಫುಡ್ ಕಂಡಕ್ಟಿಂಗ್ ಟಿಶ್ಯೂ. ಇದರ ಕಂಪ್ಲೀಟ್ ಎಕ್ಸ್ಪ್ಲನೇಷನನ್ನು ಕೂಡ ಪಾಸ್ ಮಾಡಿ ಓದ್ಕೊಳ್ಳಿ. ಇನ್ ಜೂನ್ 2023ಯಲ್ಲಿ ಸ್ಟ್ರಕ್ಚರ್ ಆಫ್ ನೆಫ್ರಾನನ್ನು ಕೇಳಿದರೆ ಇದನ್ನು ಕೂಡ ಬರೆದು ಪ್ರಾಕ್ಟೀಸ್ ಮಾಡಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ, ಹಾಗಾಗಿ ಇದನ್ನು ಮಾಡಿದ್ದೇನೆ. ಕಂಪೇರ್ ದಿ ಫಂಕ್ಷನ್ಸ್ ಆಫ್ xylem ಟಿಶ್ಯೂ ವಿತ್ ದ್ಯಾಟ್ ಆಫ್ ದಿ ಫ್ಲೋಯಮ್ ಟಿಶ್ಯೂ. ಕಂಪ್ಯಾರಿಸನ್ ಮಾಡುವಂಥದ್ದು ನೋಡ್ಕೊಳ್ಳಿ, ಪಾಸ್ ಮಾಡಿ ನೋಡ್ಕೊಳ್ಳಿ. Third question. Explain the process of exchange of gases that takes place through stomata in plants. Pause ಮಾಡಿ ಓದ್ಕೊಳ್ಳಿ. ಫೋರ್ತ್ ಕ್ವಶನನ್ನು ಕೂಡ ನೋಡ್ಕೊಳ್ಳಿ. Again 5th questions. ಇನ್ನು ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಫಾರ್ 2024. ಪಾಸ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿಗೆ ನಿಮ್ಮ ಲೈಫ್ ಪ್ರೊಸೆಸಸ್ ಚಾಪ್ಟರ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಮುಗಿತದೆ. ಇದೇ ರೀತಿಯಲ್ಲಿ ಒಂದು ವೇಳೆ ನಿಮಗೆ ಹೆರಿಡಿಟಿ ಆ್ಯಂಡ್ ಇವಲ್ಯೂಷನ್ ಮತ್ತು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಿದ್ದರೆ ಕಮೆಂಟ್ ಮಾಡಿ. ನಾನು ಅದರ PDF ಅನ್ನು ಲೈಫ್ ಪ್ರೊಸೆಸಸ್ ಚಾಪ್ಟರ್ನ PDF ನೊಟ್ಟಿಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Yeah.